ಏನು ಮುಸ್ಲಿಮರ ಏನು ಬಕ್ರೀದ್ ಹಬ್ಬ ಅದ, ಆ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಏನು ಅವತ್ತು ದಿವಸ ನಾವೇ ಅಂತಲ್ಲ ಇಡೀ ಭಾರತನೇ ಗೋಮಾತೆಯನ್ನು ತಾಯಿ ಅಂತ ಪೂಜಿಸ್ತೀವಿ. ಗೋಮಾತೆಯನ್ನು ಒಂದು ದೇವಸ್ಥಾನದ ರೀತಿ ನಾವು ಪೂಜೆ ಮಾಡ್ತೀವಿ. ಅಂಥ ಗೋಮಾತೆಯನ್ನು ಅವತ್ತಿನ ದಿವಸ ಹತ್ಯೆ ಮಾಡಿ ಇವತ್ತು ಆ ಒಂದು ಬಕ್ರೀದ್ ಹಬ್ಬ ಆಚರಣೆ ಮಾಡ್ತಾರೆ. ಅದಕ್ಕೆ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಅದನ್ನು ಉಗ್ರವಾಗಿ ಖಂಡಿಸುತ್ತೆ. ಈಗ ಸುಮಾರು 5-6 ವರ್ಷದಿಂದ ನಾವು ಮನೆ ಸಲ್ಲಿಸ್ತಾನೆ ಬಂದೀವಿ. ಆದರೂ ಕೂಡ ಕಲಬುರಗಿಯಲ್ಲಿರುವ ಅಕ್ರಮ ಕಸಾಯಿಖಾನೆಗಳು ಯಾವೂ ನಿಂತಿಲ್ಲ. ಅಕ್ರಮ ಕಸಾಯಿಖಾನೆಗಳು ಹಾಗೆ ಚಾಲುವ. ಆದರೂ ಕೂಡ ಇಲ್ಲಿಯ ಏನು ಜಿಲ್ಲಾಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತಾರೆ. ಯಾಕಪ್ಪ ಅಂದ್ರೆ ಅವರಿಗೆ ಏನು ತಿಂಗಳ ಪೇಮೆಂಟ್ ಹೋಗ್ತದ, ಆ ಪೇಮೆಂಟ್ ತೊಗೊಂಡು ಇವತ್ತಿನ ದಿವಸ ಏನು ನಮ್ಮ ತಾಯಿ ಅಂತ ಗೋಮಾತೆಯನ್ನು ಕತ್ತರಿಸುವಲ್ಲಿ ಇವರು ಒಂದು ಪಾತ್ರ ವಹಿಸ್ಕೊತಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಏನು ಈಗ ಬರೋ 17 ತಾರೀಕು ಬಕ್ರೀದ್ ಹಬ್ಬ ನಿಮಿತ್ತ ಈಗಾಗಲೇ ನಮ್ಮ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಇಡೀ ರಾತ್ರಿ ನಿದ್ದೆ ಇರಲಾರ್ದೇನೆ ತಮ್ಮ ಏನು ಜೀವದ ಹಂಗನ್ನು ತೊರೆದು ಗೋಗಳನ್ನು ಹಿಡಿದು ಅನೇಕ ಸುಮಾರು ಒಂದು 20-30 ಗೋಗಳನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಇವತ್ತಿನ ದಿವಸ ಇದು ಆ್ಯಕ್ಚುಲಿ ಪೊಲೀಸ್ ಇಲಾಖೆಯವರು ಮಾಡಬೇಕಾದ ಕೆಲಸ ನಾವು ಮಾಡಕತ್ತೀವಿ. ಆದರೆ ಇವತ್ತಿನ ದಿವಸ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನೆ ಕೊಡ್ತಾ ಇದ್ದೀವಿ. ಏನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ಆಯುಕ್ತರಿಗೆ ಏನಪ್ಪ ಅಂದ್ರೆ ಈಗ ಇವತ್ತು ರಾತ್ರಿ ನಡೆದು ಎಲ್ಲ ರಿಂಗ್ ರೋಡ್ಗಳಿಗೆ ಚೆಕ್ ಪೋಸ್ಟ್ ಆಗಬೇಕು. ಏನು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಅಕ್ರಮವಾಗಿ ಏನು ಗೋಗಳನ್ನು ತರ್ತಾ ಇದ್ದಾರೆ ಗುಲ್ಬರ್ಗಕ್ಕೆ, ಅದನ್ನು ತಡಿಬೇಕು ಅಂತ ಏನಾದರೂ ಅಕ್ರಮವಾಗಿ ತಂದಿದೆ ಆದರೆ ಅವ್ರ ವಿರುದ್ಧ FIR ಮಾಡಬೇಕು. ಇಲ್ಲದೆ ಹೋದಲೇ ನಾವಂತೂ ರಾತ್ರಿ ನಾವು ಕೂಡ ಅದನ್ನು ಕೆಲಸ ಮಾಡ್ತಾ ಎಲ್ಲ ನಾವು ಸಂಘಟನೆ ಸೇರಿಕೊಂಡು ರಾತ್ರಿ ರೌಂಡಿಂಗ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾವಾದರೂ ಅಕ್ರಮವಾಗಿ ಗೋಗಳು ಕಂಡು ಬಂದರೆ ಅದನ್ನು ನಾವು ಒಯ್ದು ಸ್ಟೇಷನ್ಗೆ ಒಪ್ಪಿಸಿ ಅವ್ರ ವಿರುದ್ಧ FIR ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಕಾನೂನು ಕೈ ಎತ್ತಿಕೊಳ್ಳದೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಪೊಲೀಸರು ಕೂಡ ಸಹಕರಿಸಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಸರ್, ಇಲ್ಲಿವರೆಗೂ 21 ಗೋಗಳನ್ನು ರಕ್ಷಣೆ ಮಾಡಿದ್ದೀವಿ. ಅಕ್ರಮವಾಗಿ ಸರ್ 100ಕ್ಕೆ 100 ಅಕ್ರಮವಾಗಿ ಇದ್ದು ಅಷ್ಟು ಯಾರು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ಅದನ್ನು ಅವ್ರು ಕಸಾಯಿಖಾನೆಗೆ ಹೋಯ್ತು ಒಪ್ಕೊಂಡಿದ್ದರು. ಅದನ್ನು ಅವರು ಡ್ರೈವರ್ಗಳು ಎಲ್ಲಿಂದ ತರಲತ್ತಿರು ಅವ್ರು ಯಾವ ಸೈಡ್? ಸೇಡಂ ರಸ್ತೆಯಿಂದ 2 ಗಾಡಿ ಹಿಡಿದೀವಿ. ಈಗ ಶಾಬಾದಿಂದ ಬರುವಂಥವು, ಜವರಿಗಿನಿಂದ ಬರುವಂಥವು ಸುಮಾರು ಮತ್ತೆ ಮೊನ್ನೆ ಇದು ಕಾಳಗಿ ತಾಲೂಕಿನಲ್ಲಿ ಕೂಡ 2 ವಾಹನ ಹಿಡಿದಿದ್ದಾರೆ ನಮ್ಮ ಕಾರ್ಯಕರ್ತರು. ಅದು ಹಾಂ ಸರ್, ದೂರ ಕೊಟ್ಟಿವಿ. FIR ಕೂಡ ದಾಖಲೆ ಆಗ್ಯದ. ಗೋಶಾಲೆಗೆ ಒಪ್ಸಿವಿ ಸರ್, ಎಲ್ಲ ಗೋಶಾಲೆಗಳು ಒಪ್ಸಿವಿ. ಎಲ್ಲ ಗೋಗಳು ರಕ್ಷಣೆ ಮಾಡಿದ್ದೀವಿ. ಎಲ್ಲ ಗೋಗಳು ಆರಾಮಾಗಿದ್ದಾವೆ ಇವತ್ತಿನ ದಿವಸ. ಗೋಶಾಲೆ गौहत्या को बंद करेंगे, ये संकल्प हमारा है, ये संकल्प हमारा है। ಏನ್ ಮಾಡಿದ